ಸಿಎಂ ಕೊಠಡಿಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಈಗ ಸಿಎಂ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ರಾಜೀನಾಮೆ ವಿಚಾರದ ಬಗ್ಗೆ ಇಬ್ಬರು ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಕೊಠಡಿಗೆ ಡಿಕೆ ಶಿವಕುಮಾರ್ ಅವರು ಬಂದಾಗಿದೆ. ಈಗ ಸಿಎಂ ಜೊತೆ ಚರ್ಚೆ ಮಾಡ್ತಾ ಇರುವ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ರಾಜೀನಾಮೆ ವಿಚಾರದ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನೆನಪಿರಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಯಾರಾದರೂ ಕಾಂಗ್ರೆಸ್ನಲ್ಲಿ ಮಾತನಾಡಿದ್ದಾರೆ ಅಂತ ಅಂದ್ರೆ ಅದು ರಾಜಣ್ಣ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಚರ್ಚೆ ಬಂದಾಗ ರಾಜಣ್ಣ ಯಾವತ್ತೂ ಸಿಎಂ ಪರ ನಿಲ್ತಾ ಇದ್ರು. ರಾಜಣ್ಣ ವಿವಾದ ರಾಹುಲ್ಗೆ ಗೊತ್ತಾಗಿದ್ದೆ ನಿನ್ನೆ. ಸುರ್ಜೇವಾಲಾಗೆ ಪತ್ರ ಬರೆದಿದ್ದ ಬೆಂಗಳೂರು ಕಾಂಗ್ರೆಸ್ ಅಧ್ಯಕ್ಷ. ರಾಜಣ್ಣ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಮುಜುಗರ ಆಗಿದೆ. ವೋಟರ್ ಐಡಿ ಪ್ರಕರಣದ ಬಗ್ಗೆ ರಾಜಣ್ಣ ಸ್ಟೇಟ್ಮೆಂಟ್ ನಿಂದ ಡ್ಯಾಮೇಜ್ ಆಗ್ತಾ ಇದೆ. ರಾಜಣ್ಣ ರಾಜೀನಾಮೆ ಪಡೆಯುವಂತೆ ಜಿ ರಮೇಶ್ ಒತ್ತಾಯಿಸಿದ್ರು. ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಿ ರಮೇಶ್ ಒತ್ತಾಯ ಮಾಡಿದ್ರು. ಇವತ್ತು ರಾಹುಲ್ ಗಾಂಧಿ ಗಮನಕ್ಕೆ ಸುರ್ಜೇವಾಲಾ ಅವರು ಈ ವಿಚಾರವನ್ನ ತರ್ತಾರೆ. ರಾಜಣ್ಣ ವಿರುದ್ಧ ರಾಹುಲ್ ಗಾಂಧಿ ವಿಚಾರ ಕೇಳ್ತಾ ಇದ್ದಂತೆ ಕೆಂಡಾಮಂಡಲವಾಗಿ ಬಿಡ್ತಾರೆ. ಕೂಡಲೇ ರಾಜೀನಾಮೆ ಪಡ್ಕಳಿ ಅವರದ್ದು ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರೆ. ರಾಹುಲ್ ಸೂಚನೆ ಮೇರೆಗೆ ಸಿದ್ದುಗೆ ವಿಚಾರವನ್ನ ತಿಳಿಸ್ತಾರೆ ಸುರ್ಜೇವಾಲಾ. ನೋಡಿ, ರಾಜಣ್ಣ ವಿವಾದ ರಾಹುಲ್ಗೆ ಗೊತ್ತಾಗಿದ್ದೆ ನಿನ್ನೆ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗಿದೆ. ನೋಡಿ, ಅಲ್ಲಿ ಬೆಂಗಳೂರು ಅಧ್ಯಕ್ಷ ಏನಿದಾರಲ್ಲ ಜಿ ರಮೇಶ್ ಅವರು ಲೆಟರ್ ಬರೆದಿರುವಂತದ್ದು ನಿಮಗೆ ತೋರಿಸ್ತಾ ಇದೀವಿ ನಾವು. ರಾಜಣ್ಣ ಅವರ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟಾಗ್ತಾ ಇದೆ, ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ, ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಜಿ ರಮೇಶ್. ಸುರ್ಜೇವಾಲಾ ಅವರು ಈ ಪತ್ರವನ್ನ ಮೊದಲು ನೋಡಿರೋದು. ಅದಾದ ನಂತರ ಈ ವಿಚಾರವನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪಿಸ್ತಾರೆ ಸುರ್ಜೇವಾಲಾ. ಕೆಎನ್ ರಾಜಣ್ಣ ಹೇಳಿಕೆ ವಿಚಾರ ನಿನ್ನೆ ರಾಹುಲ್ ಗಾಂಧಿ ಅವರಿಗೂ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣವೇ ತೆಗೆದುಹಾಕಿ ಅವರನ್ನ ಮೊದಲು, ಸಂಪುಟದಿಂದ ತೆಗೆದುಹಾಕಿ ಅವರನ್ನ ಮೊದಲು ಅಂತ ಹೇಳ್ತಾರಂತೆ ಸಿಟ್ಟಿನಿಂದ ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾ ಅವರಿಗೆ. ಅಲ್ಲಿಂದ ಸುರ್ಜೇವಾಲಾ ಅವರು ಡೈರೆಕ್ಟ್ ಕರೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ.